Welcome to Rashmi Gowda vlog. ಸೊ ಈ ಇಂಟ್ರೋ ಕೊಟ್ಟು 2 ವರ್ಷ ಆದ್ಮೇಲೆ ಮತ್ತೆ ಯೂಟ್ಯೂಬ್ ಅಲ್ಲಿ ಇಂಟ್ರೋ ವಿಡಿಯೋ ಕೊಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲಾಂದ್ರೆ ವೀಕ್ಲಿ 3 to 4 ವಿಡಿಯೋಸ್ ಆದ್ರೂ ಬಂದೇ ಬರುತ್ತೆ. ಸೊ ಯೂಟ್ಯೂಬ್ ಅಲ್ಲಿ 2 ವರ್ಷ ಆದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅವಾಗಂತೂ ಬಂದೇ ಬರುತ್ತೆ ಅಂತ ನನ್ನ ಹೋಪ್ ಇದೆ. ಸೊ ಕಂಟಿನ್ಯೂ ಮಾಡೋಣ. ಸೊ ಏನ್ ವಿಡಿಯೋ ಇವತ್ತಿಂದು ಅಂತಂದ್ರೆ ಹಾಗೆ ಸಿಂಪಲ್ ಆಗಿ ಒಂದು ಅಡಿಗೆ ರೆಸಿಪಿ ತೋರಿಸ್ತಾ ಇದ್ದೀನಿ. ಸೊ ಏನಂತಂದ್ರೆ ಆಗಿನ ಕಾಲದಲ್ಲಿ ನಮ್ಮ ಅಜ್ಜಿದಿರು ಮಾಡ್ತಿದ್ದು ಸಾವಿಗೆ, ಅದು ಒತ್ಸಾವ್ಗೆ ಅಂತ ಮಾಡ್ತಿದ್ರು. ಸೊ ಅದನ್ನ ಸಿಂಪಲ್ ಆಗಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದೀನಿ. ಸೊ ಅದನ್ನು ಹಾಗೆ ತೋರ್ಸೋಣ ನಿಮ್ಗೂ ಅಂತ ಹೇಳ್ತಾ ಸೊ ವಿಡಿಯೋನ ಇಲ್ಲಿಂದ ಕಂಟಿನ್ಯೂ ಮಾಡೋಣ. ಒಂದ್ ಸ್ವಲ್ಪ ತಲೆಗೆಲ್ಲ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ನಾಯಿಗಳ ತರ ಆಗ್ಬಿಟ್ಟಿದೀನಿ. ಸೊ ಅಡ್ಜಸ್ಟ್ ಮಾಡ್ಕೊಬಿಡಿ ಅಷ್ಟೇ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲೊಂದು ತಪ್ಲೆಗೆ ಸ್ವಲ್ಪ ನೀರು ಇಟ್ಟಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕಿ, ಫಸ್ಟ್ ಕಾಯಿ ಹಾಲು ಮಾಡ್ತಾರೆ ಅದನ್ನ ಮಾಡ್ಕೊಬಿಡೋಣ. ಒಂದು ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಅದಕ್ಕೆ ಎಷ್ಟಕ್ಕೆ ಬೇಕೋ ಅಷ್ಟು ಅಳತೆಗೆ ಬೆಲ್ಲ ಹಾಕ್ಕೊಂಡು ಮಾಡ್ಕೊಳ್ಳೋಣ. ಸದ್ಯಕ್ಕೆ ಇಷ್ಟ ಹಾಕಿದ್ದೀನಿ. ಸೊ ಅದಾದ್ಮೇಲೆ ಲಾಸ್ಟಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಟೇಸ್ಟ್ ಮಾಡಿದಾಗ. ಸೊ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ, ಬೇಡ ಅಂದರೆ ಸೊ ಇದೇನೆ ಸಾಕು ಮಾಡೋಣ. ಸೊ ಅದಾದ್ರೆ ಇದೊಂದು ಸ್ವಲ್ಪ ಬಿಸಿಯಾಗಿ ಚೆನ್ನಾಗದೆ ಕುದಿ ಬರಬೇಕು. ಸೊ ಅದು ಕುದಿ ಬರೋ ತನಕ ನಾವು ಅಷ್ಟೇ ಅಲ್ಲಿ ತನಕ ಏನು ಮಾಡ್ಕೊಳ್ಳೋಣ ಅಂದರೆ ಕಾಯಿ ಮತ್ತು ಏಲಕ್ಕಿ ಹಾಕೊಂಡು ರುಬ್ಕೊಳ್ಳೋಣ. ಸೊ ಬನ್ನಿ. ಕಾಯಿಲಿ ಅರ್ಧ ಕಾಯಿದು ತುರಿದಿಟ್ಟಿರೋ ಕಾಯಿ ಐತೆ. ಸೊ ಇದಕ್ಕೆ ಸ್ವಲ್ಪ ಏಲಕ್ಕಿ ಆ್ಯಡ್ ಮಾಡಿಕೊಂಡು ಅದಕ್ಕೊಂದೇ ಒಂದು ಸ್ವಲ್ಪ ವಾಟರ್ ಆ್ಯಡ್ ಮಾಡಿಕೊಂಡು ರುಬ್ಬಿಡೋಣ. ಚೆನ್ನಾಗಿ ಅದು ಸ್ಮೂತ್ ಬರೋ ಹಂಗೆ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಬಿಡೋಣ. ಗ್ರೈಂಡ್ ಮಾಡ್ಕೊಂಡು ಮತ್ತೆ ಸಿಗ್ತೀವಿ. ಅದನ್ನು ಒಂದು ಸ್ವಲ್ಪ ಸ್ಮೂತಾಗಿ ರುಬ್ಕೊಂಡಾಗದೆ. ಸೊ ಅದನ್ನು ಈ ಬೆಲ್ಲದ ನೀರೊಳಗಡೆ ಮಿಕ್ಸ್ ಮಾಡಿಬಿಡೋಣ. ಇದು ಮಿಕ್ಸ್ ಆಗಲಿ. ಸೊ ಅದು ಕುದಿ ಬರ್ತಾ ಇರುತ್ತೆ. ಅವಾಗ ಇದು ಹುಷಾರಾಗಿ ನೋಡ್ಕೋಬೇಕು, ಇಲ್ಲಾಂದ್ರೆ ಫುಲ್ಲು ಸುರಿದೋಗ್ಬಿಡುತ್ತೆ. ಇದು ಎಷ್ಟು ಇಲ್ಲಾಂದ್ರೆ ನಾನು ಈ ಅಡುಗೆನ 4 ರಿಂದ 5 ಸಲ ಮಾಡಿದ್ದೀನಿ ನಮ್ಮ ಮನೇಲೇನೆ ಇರಬೇಕು. ಇಲ್ಲಾಂದರೆ ಫುಲ್ಲು ಸುರಿದೋಗ್ಬಿಟ್ಟು ಗ್ಯಾಸ್ ಎಲ್ಲ ಹಾಳಾಕ್ಬಿಡುತ್ತೆ ಅಷ್ಟೇ. ಕ್ಲೀನ್ ಮಾಡ್ಕೊಂಡು ನಿಂತ್ಕೋಬೇಕಾಗುತ್ತೆ ಆಮೇಲೆ. ಸೊ ಹಿಂಗೆ ಒಂದು 4 ರಿಂದ 5 ಸಲ ಮಾಡಿದ್ದೀನಿ. ಸೊ ಅವಾಗ ಏನು ಮಿಶ್ರಕ್ ಮಾಡಿದೆ ಅಂತಂದರೆ ಇದು ಫುಲ್ಲು ಬರೀ ಕಾಯಿ ಮತ್ತು ಏಲಕ್ಕಿ ರುಬ್ಬಾಕಿದ್ರೆ ಫುಲ್ಲು ಹಿಂಗೆ ತೆಳ್ಳೆ ಇರುತ್ತೆ. ಸೊ ಅದು ಇನ್ನು ಸ್ವಲ್ಪ ಗಟ್ಟಿ ಆಗಬೇಕು ಅಂದರೆ ಒಂದೇ ಒಂದು ಸ್ವಲ್ಪ ಕಡಲೆ ಮತ್ತು ಒಂದು ಸ್ವಲ್ಪ ಅಕ್ಕಿ ಹಾಕೊಂಡು ರುಬ್ಬಬೇಕು. ಸೊ ಇವಾಗ ಅದನ್ನು ರುಬ್ಕೊಬಿಡೋಣ. ಅಷ್ಟೊತ್ತಿಗೆ ಇದ್ರ ಪಾಡಿದು ಇದೈತೆ ಇರಲಿ. ಸೊ ನಮ್ಮ ಪಾಡಿಗೆ ನಾವು ಅದನ್ನ ಸಪ್ರೇಟಾಗಿ ರುಬ್ಕೊತಾರೋಣ ಬನ್ನಿ. ಲಾಸ್ಟ್ ಸತಿ ಮಾಡಿದಾಗ ಏನು ಮಿಸ್ಟೇಕ್ ಮಾಡ್ಬಿಟ್ಟಿದೆ ಅಂದರೆ ಕಡಲೆ ಮತ್ತು ಅಕ್ಕಿ ಹಾಕೋದನ್ನ ಗೊತ್ತಿರಲ್ಲ, ಬಿಟ್ಬಿಟ್ಟಿದೆ. ಸೊ ಅವಾಗ ಹೇಳಿದ್ರು ಇಷ್ಟೊಂದು ತೆಳೆ ಮಾಡಬಾರ್ದು, ಅದಕ್ಕೊಂದು ಸ್ವಲ್ಪ ಕಡಲೆ ಮತ್ತೆ ಅಕ್ಕಿ ಹಾಕಿದ್ರೆ ಸರಿ ಹೋಗ್ಬಿಡ್ತದೆ ಅಂತ. ಸೊ ಅದು ಮತ್ತೆ ನೆನಪಿಸ್ಕೊಂಡು ಮತ್ತೆ ಇವತ್ತು ಮಾಡೋ ಮುಂಚೆ ನಮ್ಮ ಅತ್ತೆ ಮತ್ತೆ ನಮ್ಮ ಮಮ್ಮಿ ಹತ್ರ ಇಬ್ಬರ ಹತ್ರನೂ ಕೇಳ್ಕೊಂಡು ಏನು ಹಾಕ್ಬೇಕು ಗಟ್ಟಿ ಬರೋಕ್ಕೆ ಅಂತೇಳಿ ಕೇಳ್ಕೊಂಡು ಹಾಕಿ ಮಾಡ್ತಾಯಿದ್ದೀನಿ. ಸೊ ಇದೇ ಗ್ರೈಂಡರ್ಗೆ ಕಡಲೆ ಮತ್ತು ಅಕ್ಕಿ ಹಾಕೊಂಡು ರುಬ್ಕೊಳ್ಳೋಣ. ಸೊ ಕಡಲೆ ಸದ್ಯಕ್ಕೆ ಇಷ್ಟೇ ಇರೋದು. ಸೊ ಇಷ್ಟೇ ಸಾಕಾಗುತ್ತೆ, ಸ್ವಲ್ಪನೇ ಹಾಕಬೇಕಾಗಿರೋದು. ಸೊ ಅದಕ್ಕೆ ಅಕ್ಕಿ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ. ಈ ಗ್ರೈಂಡರ್ ಒಳಗಡೆ ಅಕ್ಕಿ ಮತ್ತು ಕಡಲೆ ಐತೆ. ಸೊ ಇದನ್ನ ಗ್ರೈಂಡ್ ಮಾಡ್ಕೊಬಿಡೋಣ ಸ್ವಲ್ಪ. ಯಾಕೆ ಫಸ್ಟ್ ಇದನ್ನೇ ಮಾಡ್ಕೊತಾ ಇದ್ದೀನಿ ಅಂತ ಅಂದರೆ ಒಂದೊಂದ್ಸಲ ನಮ್ಮೂರಲ್ಲಿ ಕರೆಂಟ್ ತೆಗೆದುಬಿಡ್ತಾರೆ. ಯಾಕಂದರೆ ಲೈನ್ ಕೆಲಸ ಏನಾದರೂ ಮಾಡ್ತಾ ಇದ್ದಾಗ ತೆಗೆದುಬಿಡ್ತಾರೆ. ಸೊ ಕೊಡೋದು ಲೇಟ್ ಆಗಿಬಿಡುತ್ತೆ. ಅದಕ್ಕೆ ಫಸ್ಟ್ ಇದನ್ನೇ ಮಾಡ್ಕೊಬಿಟ್ರೆ ನಮಗೆ ಈಸಿ ಆಗುತ್ತೆ ಅಂತ ಫಸ್ಟ್ ಇದನ್ನೇ ಮಾಡ್ಕೊಬಿಟ್ರೆ ಸರಿ ಅಂತೇಳಿ ರುಬ್ಬಕ್ಕೆ. ಸೊ ಫಸ್ಟ್ ಇದನ್ನ ಮಾಡಿ ಇಟ್ಬಿಡೋಣ. ಆಮೇಲೆ ಅದಕ್ಕೆ ಒತ್ಸಾವ್ಗೆ ಮಾಡೋಣ. ಚೆನ್ನಾಗಿ ನುಣ್ಣಗಾಗೋ ಹಂಗೆ ರುಬ್ಬಿದ್ದೀನಿ. ಸೊ ಇದ್ರ ಜೊತೆಗೆ ಇದನ್ನ ಮಿಕ್ಸ್ ಮಾಡಿಬಿಟ್ರೆ ಸೊ ಅದು ಚೆನ್ನಾಗಿ ಮಳ್ಳಿ ಕುದ್ರೆ ಸರಿ ಹೋಗ್ಬಿಡುತ್ತೆ ಅಷ್ಟೇ. ಸೊ ಅದು ಚೆನ್ನಾಗಿ ಕುದ್ದು ಒಂದು ಸ್ವಲ್ಪ ಚೆನ್ನಾಗಿ ಬೆಂದರೆ ಸೊ ಇದು ರೆಡಿ ಆಗುತ್ತೆ. ಸೊ ಅಷ್ಟೇ. ಇದ್ರದ್ದು ಇಷ್ಟೇನೆ. ಇದಾದ್ಮೇಲೆ ನೆಕ್ಸ್ಟು ಒತ್ಸಾವ್ಗೆ ಮಾಡೋದನ್ನ ತೋರಿಸ್ತೀನಿ. ಸೊ ಅಲ್ಲಿ ತನಕ ವೆಯ್ಟ್ ಮಾಡ್ತಾಯಿರಿ ಅಷ್ಟೇ. ಇನ್ನೊಂದು ಸೈಡು ಈ ತಪ್ಪಲೆಯಲ್ಲಿ ನೀರಿಟ್ಬಿಟ್ಟು ಅದಕ್ಕೆ ಅಕ್ಕಿ ಹಸಿಟ್ಟು ಹಾಕಿದ್ದೀನಿ. ಯಾಕಂದ್ರೆ 2 ಥರ ಮಾಡ್ಬೋದು, ಅಕ್ಕಿ ಹಿಟ್ಟಲ್ಲೊಂದು ಮಾಡ್ಬೋದು ಮತ್ತು ರಾಗಿ ಹಿಟ್ಟಲ್ಲೊಂದು ಮಾಡ್ಬೋದು. ಸೊ ನಂಗೆ ರಾಗಿ ಹಿಟ್ಟನ್ನು ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಅಕ್ಕಿ ಹಿಟ್ಟದ್ರಲ್ಲೇ ಬೆಸ್ಟು, ಅದೇ ನನಗೆ ಇಷ್ಟ ಆಗೋದು ಜಾಸ್ತಿ ಆಲ್ಮೋಸ್ಟ್. ಅದಕ್ಕೆ ಅಕ್ಕಿ ಹಿಟ್ಟದ್ರಲ್ಲಿ ಮಾಡ್ತಾಯಿದ್ದೀನಿ. ಸೊ ಇನ್ನೊಂದು ಕಡೆ ಇಲ್ಲಿ ಕಾಯಲ್ಲಿ ಬೇಯ್ತಾ ಇದೆ. ಯಾಕಂದ್ರೆ ಇದು ತಪ್ಪಲೆ ಚೇಂಜ್ ಮಾಡಿಬಿಟ್ಟೆ. ಯಾಕಂತ ಅಂದರೆ ಅದು ಸ್ವಲ್ಪ ಚಿಕ್ಕ ಅನಿಸ್ಬಿಡ್ತು. ಅದು ಚೆನ್ನಾಗಿ ಕುದ್ದು ಎಲ್ಲ ಇದಾಗಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ದೊಡ್ಡ ತಪ್ಪಲೆ ಬೇಕು ಅನಿಸ್ತು. ಸೊ ಅದಕ್ಕೆ ಅದು ತಪ್ಪಲೆ ಚೇಂಜ್ ಮಾಡಿ ಮಾಡ್ತಾಯಿದ್ದೀನಿ. ಸೊ
ಇಷ್ಟೇ. ಸೊ ಎಷ್ಟೊಂದು ಜನ ಕೆಲವೊಬ್ಬೊಬ್ರು ಏನು ಅನ್ಕೋತಾರೆ ಅಂತಂದ್ರೆ, ನಾನು ನೋಡೋಕೆ ನೀನು ಅಡುಗೆ ಮಾಡ್ತೀಯಾ, ನಿನಗೆ ಬರ್ತದಾ ಅಂತ ಅನ್ನೋ ಡೌಟು, ಕನ್ಫ್ಯೂಷನ್. ಸೊ ನಾನೇನು ಚೆಫ್ ಅಲ್ಲ ಅಂದ್ರೂ ಆಲ್ಮೋಸ್ಟ್ ಅಡುಗೆಗಳು ಮಾಡ್ತೀನಿ. ಸೊ ನಮ್ಮ ಮನೇಲಿ ನಮ್ಮಮ್ಮ ಅಡುಗೆ ಮನೆಗೆ ಬರೋದೀಗ ಅಷ್ಟು ರೇರು, ನಾನು ನಮ್ಮ ಅಕ್ಕ ಅದರಲ್ಲಿ. ಸೊ ಈಗ ಇದು ಇದು ಹಿಟ್ಟಿನ ಹೆಸರು ಬರುತ್ತಲ್ಲ, ಆ ಥರ ಕುದ್ದತ್ಕೊ ಬಂದಮೇಲೆ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಜಡ್ದು ಅದನ್ನು ಇದರಲ್ಲಿ, ನಮ್ಮ ಮನೇಲಿ ಆಗಿನ ಕಾಲದಿಲ್ಲ, ಸೊ ಈ ಥರದ್ದು ಇದರಲ್ಲಿ ಚಕ್ಲಿ ಒತ್ತೋದ್ರಲ್ಲಿ ಅದನ್ನು ಒತ್ತು ಮಾಡಿದ್ರೆ ಮುಗಿತದೆ ಅಷ್ಟೇ ಗೈಸ್. ಸೊ ಮಾಡ್ತೀನಿ, ತೋರಿಸ್ತೀನಿ ರೀ. ಸೊ ಇವಾಗ ನಾನು ಒಂದು ಎಡವಟ್ ಮಾಡಿದೆಯೇ, ಪ್ರತಿ ಸಲ ಯಾವಾಗ ಇದು ಒತ್ಸಾವಿಗೆ ಅಂತ ಮಾಡಿದ್ರೆ ಪ್ರತಿ ಸಲ ಯಾವಾಗ ಮಾಡಿದ್ರು ಈ ಎಡವಟ್ ಅಂತೂ ಮಾಡಿರ್ತೀನಿ. ಸೊ ಇವಾಗ ಸಡನ್ನಾಗಿ ಉಪ್ಪಿನ ಡಬ್ಬ ನೋಡ್ಬಿಟ್ಟು ನೆನಪಾಯ್ತು. ಸೊ ಇದಕ್ಕೆ ಈ ಹಿಟ್ಟಿನ ಹೆಸರು ಇಟ್ಟಿರೋದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬೇಕಿಲ್ಲ ಅಂದ್ರೆ ಅದು ಸಪ್ಪೆ ಅನ್ಸ್ಬಿಟ್ಟು ಚೆನ್ನಾಗಿರೋದು. ಅದು ನನ್ಗೆ ಗೊತ್ತೇ ಇರಲಿಲ್ಲ. ಪ್ರತಿ ಸಲ ಮಾಡಿದಾಗ ನಮ್ಮ ಮಮ್ಮಿನೂ ಅದೇ ಹೇಳ್ತಾರೆ, ಸಪ್ಪೆ ನೀವು ಉಪ್ಪು ಹಾಕಿಲ್ಲ. ನಾವು ಅತ್ತೇನು ಸೇಮ್ ಅದೇ ಡೈಲಾಗ್ ಹೊಡೆಯೋದು, ಉಪ್ಪು ಹಾಕ್ಲಿಲ್ಲ ಉಪ್ಪು ಹಾಕ್ಬೇಕು. ಒಂದ್ಸಲ ನಾವು ಅಜ್ಜಿಗೆ ಮಾಡ್ಕೊಟ್ಟಿದ್ದೆ, ನಮ್ಮ ಅಜ್ಜಿನೂ ಅದೇ ಡೈಲಾಗ್ ಹೊಡೆದಿತ್ತು. ಸೊ ಇವಾಗ ಸಡನ್ನಾಗಿ ಅದು ಅವಾಗಿಂದ ಹೇಳ್ಬೇಕು, ಅದನ್ನ ನೆನಪಲ್ಲಿ ಇಟ್ಕೊಂಡು ಹಾಕ್ಲೇಬೇಕು ಅಂತ ಇದ್ದೆ. ಸೊ ಮರ್ತೇ ಹೋಗಿದ್ದು. ಸೊ ಇವಾಗ ಇದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಬಿಡುವ ಗೈಸ್. ಇಷ್ಟೇ. ಇದ್ರ ಮೇಲೆ ಏನು ರೆಸಿಪಿನೂ ಇದಕ್ಕಿಲ್ಲ, ಅಷ್ಟೇ. ಇದೇ ರೆಸಿಪಿಗೆ ಅದು ಹಿಟ್ಟಿನ ಹೆಸರು ಬಂದ್ಮೇಲೆ ಚೆನ್ನಾಗಿ ಬೇಯಿಸ್ಬಿಟ್ಟು ಜಡ್ದ್ಬಿಟ್ಟು ಅದಕ್ಕೆ ಹಾಕಿದ್ರೆ ಮುಗೀತು ಅಷ್ಟೇ. ತೋರಿಸ್ತೀನಿ, ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಹಿಟ್ಟಿನ ಹೆಸರು ಬತ್ತೈತೆ. ಸೊ ಸಣ್ಣ ಮಾಡಿ ಹಸಿಟ್ಟು ಊದ್ಬಿಟ್ಟು ಚೆನ್ನಾಗಿ ಇಟ್ಟು ಜಡ್ದ್ಬಿಟ್ಟು ಮಾಡ್ತೀನಿ. ಸೊ ಈಗ ಇದಕ್ಕೆ ಒಂದು ಸ್ವಲ್ಪ ಹಸಿಟ್ಟು ಹಾಕೊಂಡು ಜಡ್ಕೋಬೇಕು. ಇದರಲ್ಲಿ ಈ ಹಿಟ್ಟನ್ನ ಸ್ವಲ್ಪ ತೆಳ್ಳಗೆ ತಿರುಗ್ಕೊಂಡ್ರೆ ನಮಗೆ ಒತ್ತೋ ಟೈಮಲ್ಲಿ ಅದು ಕಷ್ಟ ಅನ್ಸಲ್ಲ. ಸೊ ಅದಕ್ಕೆ ಆದಷ್ಟು ಅಂದರೆ ಫುಲ್ಲು ತೆಳ್ಳಗೆ ತಿರ್ಕೋಬೇಡಿ, ಫುಲ್ಲು ಬಿಗಿಯಾಗಿ ತಿರ್ಕೋಬೇಡಿ. ಬಿಗಿಯಾಗಿ ತಿರುಗಿದ್ರೆ ಒತ್ತಕ್ಕಾಗಲ್ಲ, ಕೈ ನೋವು ಬಂದ್ಬಿಡುತ್ತೆ. ಆದಷ್ಟು ತೆಳ್ಳಗೆ ತಿರ್ಕೊಂಡು ಹಾಕೊಂಡು ಒತ್ತಬೇಕು. ಕೈ ಮಾತ್ರ ಸಿಕ್ಕಾಪಟ್ಟೆ ಸುಡ್ತೈತೆ, ಸಿಟ್ಟು ಬಟ್ಟೆ ಹಾಕೊಂಡು ಹಿಡ್ಕೊಬಿಡ್ತೀನಿ. ಸೊ ಇವಾಗ ಒತ್ತ ಸಮಯ. ಸುಡ್ತೈತೆ ಗೈಸ್, ಜಾಸ್ತಿ ಕೈಲಿ ಹಿಡಿಕೈತೆ ಇಲ್ಲ, ಅದೊಂದೇ ನನಗೆ ಒತ್ತಬೇಕಾದ್ರೆ ಪ್ರಾಬ್ಲಮ್. ಸೊ ಈ ತರ ಆಗುತ್ತೆ, ಸಕ್ಕತ್ತಾಗಿ ಬಂದೈತೆ ಮಾತ್ರ. ಸೊ ಪ್ಲೇಟಲ್ಲೇ ಎಲ್ಲಾನು ಪ್ಲೇಟಲ್ಲೇ ಹಾಕೊಳಕ್ಕಾಗಲ್ಲ. ಸೊ ಅದಕ್ಕೆ ಅಂತ ಹೇಳಿ ಇದನ್ನ ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ, ನೋಡ್ಕೊಂಡು ಇಂಥದ್ರಲ್ಲಿ ಏನು ಕಮ್ಮಿ. ಸೊ ಇವತ್ತಿನ ಬ್ಲಾಗ್ ಇಷ್ಟೇನೆ ಗೈಸ್, ಇದೇ ರೆಸಿಪಿ ಮಾಡ್ತಾ ಇರೋದು. ಸೊ ಈ ಬ್ಲಾಗ್ ಇದಾಗಿರುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ಥರ ಇನ್ನೊಂದಷ್ಟು ವಿಡಿಯೋಗಳಲ್ಲಿ ಮತ್ತೆ ಸಿಗ್ತಾ ಇರ್ತೀನಿ ಅಂತ ಹೇಳ್ತಾ ಸಿಗುವ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.